ನಮಸ್ಕಾರ. ದ್ವಾಪರ ಯುಗದ ಆ ಪುಟ್ಟ ಗೋಕುಲಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಭಗವಂತನ ಬಾಲ್ಯದ ಲೀಲೆಗಳು ಕೇವಲ ಮನರಂಜನೆಯಲ್ಲ, ಅವು ಬದುಕಿನ ಪಾಠಗಳು. ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಿರುವ ಭಗವಂತನನ್ನು ಒಬ್ಬ ತಾಯಿ ಹಗ್ಗದಿಂದ ಕಟ್ಟಲು ಸಾಧ್ಯವೇ? ಪ್ರೀತಿ ಮತ್ತು ಭಕ್ತಿಯ ಮುಂದೆ ದೇವರು ಕೂಡ ಸೋಲುತ್ತಾನೆ ಎಂಬುದಕ್ಕೆ ಸಾಕ್ಷಿಯೇ ಇಂದಿನ ಕತೆ. ಬನ್ನಿ, ಯಶೋದೆ ಮತ್ತು ಬಾಲಕೃಷ್ಣನ ಆ ಸುಂದರ ಕ್ಷಣಗಳನ್ನು ದಾಮೋದರ ಲೀಲೆಯ ಮೂಲಕ ಕಣ್ತುಂಬಿಕೊಳ್ಳೋಣ. ಅದು ಗೋಕುಲದ ಒಂದು ಸುಂದರ ಮುಂಜಾನೆ. ಇಡೀ ಗೋಕುಲ ಇನ್ನೂ ನಿದ್ರೆಯಲ್ಲಿತ್ತು. ಆದರೆ ತಾಯಿ ಯಶೋದೆ ಮಾತ್ರ ಆಗಲೇ ಎದ್ದು ತನ್ನ ಕಂದನಿಗಾಗಿ ಮೊಸರನ್ನು ಕಡೆದು ಬೆಣ್ಣೆ ತೆಗೆಯಲು ಸಿದ್ಧಳಾಗಿದ್ದಳು. ಸೇವಕಿಯರಿದ್ದರೂ ಕೃಷ್ಣನಿಗೆ ತನ್ನ ಕೈಯಾರೆ ಬೆಣ್ಣೆ ನೀಡಬೇಕೆಂದು ಆಸೆ ಅವಳದ್ದು. ಮೊಸರನ್ನು ಕಡೆಯುವ ಹಿತವಾದ ಶಬ್ದದ ಜೊತೆಗೆ ಅವಳು ಕೃಷ್ಣನ ಲೀಲೆಗಳನ್ನು ನೆನೆಸಿಕೊಳ್ಳುತ್ತಾ ಮಧುರವಾಗಿ ಹಾಡುತ್ತಿದ್ದಳು. ಅಷ್ಟರಲ್ಲೇ ನಿದ್ದೆಯಿಂದ ಎದ್ದ ಪುಟ್ಟ ಕೃಷ್ಣ ಕಣ್ಣು ಉಜ್ಜಿಕೊಳ್ಳುತ್ತಾ ಅಮ್ಮನ ಬಳಿ ಬಂದು ಹಠ ಹಿಡಿದ. ಯಶೋದೆ ಕೆಲಸ ಬಿಟ್ಟು ಪ್ರೀತಿಯಿಂದ ಕಂದನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಹಾಲುಣಿಸಲು ಶುರು ಮಾಡಿದಳು. ತಾಯಿ ಮಗುವಿನ ಈ ಪ್ರೀತಿಯ ಕ್ಷಣ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಒಲೆಯಲ್ಲಿ ಕುದಿಯುತ್ತಿದ್ದ ಹಾಲು ಉಕ್ಕಿ ಚೆಲ್ಲುವುದನ್ನು ಕಂಡ ಯಶೋದೆ ಎಲ್ಲಿ ಹಾಲು ವ್ಯರ್ಥವಾಗುವುದೋ ಎಂದು ಕೃಷ್ಣನನ್ನು ಕೆಳಗಿಳಿಸಿ ಅವಸರದಿಂದ ಅಡುಗೆ ಮನೆಯತ್ತ ಓಡಿದಳು. ತೃಪ್ತಿಯಾಗುವಷ್ಟು ಹಾಲು ಸಿಗದೆ ಅರ್ಧಕ್ಕೆ ನಿಲ್ಲಿಸಿದ್ದರಿಂದ ಬಾಲಕೃಷ್ಣನಿಗೆ ಎಲ್ಲಿಲ್ಲದ ಕೋಪವಂತು. ತನ್ನ ಪುಟ್ಟ ತುಟಿಗಳನ್ನು ಕಚ್ಚುತ್ತಾ ಪಕ್ಕದಲ್ಲಿದ್ದ ಕಲ್ಲೊಂದನ್ನು ತೆಗೆದುಕೊಂಡು ಮೊಸರು ಕಡೆಯುತ್ತಿದ್ದ ಮಡಿಕೆಗೆ ಜೋರಾಗಿ ಹೊಡೆದ. ಮಡಿಕೆ ಒಡೆದು ಬೆಣ್ಣೆಯೆಲ್ಲ ನೆಲದ ಪಾಲಾಯಿತು. ಅಷ್ಟಕ್ಕೆ ಅವನ ಕೋಪ ತೀರಲಿಲ್ಲ. ಉಗ್ರಾಣದೊಳಗೆ ನುಗ್ಗಿ ನೇತು ಹಾಕಿದ್ದ ಬೆಣ್ಣೆಯ ಗಡಿಗೆಯನ್ನು ಒಡೆದು ಆ ಬೆಣ್ಣೆಯನ್ನು ಮೈಗೆಲ್ಲ ಮೆತ್ತಿಕೊಂಡು ಸಂಭ್ರಮಿಸತೊಡಗಿದ. ಹಾಲನ್ನು ಎತ್ತಿಟ್ಟು ಹಿಂದಿರುಗಿದ ಯಶೋದೆಗೆ ಆಘಾತ. ಒಡೆದ ಮಡಿಕೆ, ಚೆಲ್ಲಿದ ಬೆಣ್ಣೆ ಮತ್ತು ತುಂಟತನದಿಂದ ನಗುತ್ತಿರುವ ಕೃಷ್ಣ. ಇಂದು ಇವನಿಗೆ ಬುದ್ಧಿ ಕಲಿಸಲೇಬೇಕು ಎಂದು ನಿರ್ಧರಿಸಿದ ಯಶೋದೆ ಕೈಯಲ್ಲಿ ಸಣ್ಣ ಕೋಲು ಹಿಡಿದು ಕೃಷ್ಣನ ಹಿಂದೆ ಓಡಿದಳು. ತಾಯಿಯ ಕೋಪ ಕೊಂಡು ಬೆದರಿದ ಕೃಷ್ಣ ಓಡತೊಡಗಿದ. ಕೊನೆಗೂ ಆತನನ್ನು ಹಿಡಿದ ಯಶೋದೆ ಅವನನ್ನು ಮನೆಯ ಅಂಗಳದಲ್ಲಿದ್ದ ಭಾರವಾದ ಒರಳಿಗೆ ಕಟ್ಟಲು ನಿರ್ಧರಿಸಿದಳು. ಆದರೆ ಅಲ್ಲಿ ನಡೆದದ್ದೇ ಪವಾಡ. ಯಶೋದೆ ತಂದ ಹಗ್ಗ ಕೃಷ್ಣನ ಸೊಂಟಕ್ಕೆ ಕಟ್ಟಲು 2 ಬೆರಳು ಕಡಿಮೆಯಾಗುತ್ತಿತ್ತು. ಮನೆಯಲ್ಲಿದ್ದ ಬೇರೆ ಬೇರೆ ಹಗ್ಗಗಳನ್ನು ತಂದು ಜೋಡಿಸಿದರೂ ಎಷ್ಟೇ ಪ್ರಯತ್ನಿಸಿದರೂ ಆ ಹಗ್ಗ ಪ್ರತಿ ಬಾರಿಯೂ 2 ಬೆರಳು ಕಡಿಮೆಯಾಗುತ್ತಲೇ ಇತ್ತು. ಇಡೀ ಜಗತ್ತನ್ನೇ ಆವರಿಸಿರುವ ಪರಮಾತ್ಮನನ್ನು ಅಳೆಯಲು ಯಾವ ಹಗ್ಗದಿಂದ ಸಾಧ್ಯ? ಕೊನೆಗೆ ತಾಯಿಯ ಹಣೆ ಮೇಲಿನ ಬೆವರಿನ ಹನಿಗಳು ಮತ್ತು ಅವಳ ನಿಷ್ಕಲ್ಮಶ ಪ್ರೀತಿಯನ್ನು ಕಂಡು ಭಕ್ತವತ್ಸಲನಾದ ಕೃಷ್ಣ ತಾನಾಗಿಯೇ ಸೋತು ಹಗ್ಗಕ್ಕೆ ಸಿಲುಕಿಕೊಂಡನು. ಯಶೋದೆ ಕೃಷ್ಣನನ್ನು ಆ ಒರಳಿಗೆ ಕಟ್ಟಿ ಸಮಾಧಾನದಿಂದ ತನ್ನ ಕೆಲಸಕ್ಕೆ ಹೋದಳು. ಯಶೋದೆ ಹೋದ ನಂತರ ಕೃಷ್ಣನ ದೃಷ್ಟಿ ಅಂಗಳದ ತುದಿಯಲ್ಲಿ ಆಕಾಶಕ್ಕೆ ಮುಖ ಮಾಡಿ ನಿಂತಿದ್ದ 2 ಬೃಹತ್ ಯಮಲಾರ್ಜುನ ಮರಗಳ ಮೇಲೆ ಬಿತ್ತು. ಅವು ಕುಬೇರನ ಮಕ್ಕಳಾದ ನಲಕೂವರ ಮತ್ತು ಮಣಿಗ್ರೀವರು. ಹಿಂದೆ ನಾರದರ ಶಾಪದಿಂದ ಮರಗಳಾಗಿ ಹುಟ್ಟಿದ್ದ ಅವರಿಗೆ ಕೃಷ್ಣನ ಸ್ಪರ್ಶದಿಂದ ಮುಕ್ತಿ ನೀಡುವ ಸಮಯ ಕೂಡಿ ಬಂದಿತ್ತು. ಪುಟ್ಟ ಕೃಷ್ಣ ಸೊಂಟಕ್ಕೆ ಕಟ್ಟಿದ್ದ ಆ ಭಾರವಾದ ಒರಳನ್ನು ಎಳೆದುಕೊಂಡೇ ಅಂಬೆಗಾಲಿಡುತ್ತಾ ಮರಗಳತ್ತ ಸಾಗಿದ. ಆ 2 ಮರಗಳ ಮಧ್ಯೆ ಕೃಷ್ಣ ತೂರಿ ಹೋದ. ಆದರೆ ಅಡ್ಡವಾಗಿದ್ದ ದೊಡ್ಡ ಒರಳು ಮರಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿತು. ಕೃಷ್ಣ ಸ್ವಲ್ಪ ಬಲವಾಗಿ ಒರಳನ್ನು ಎಳೆದೇ ಬಿಟ್ಟ. ಆ ಎಳೆತಕ್ಕೆ ಸಿಕ್ಕಿ ಯುಗಾಂತರಗಳಿಂದ ಬೇರೂರಿದ್ದ ಆ ಬೃಹತ್ ಮರಗಳು ಭಯಂಕರ ಶಬ್ದದೊಂದಿಗೆ ನೆಲಕ್ಕುರುಳಿದವು. ಮರಗಳ ಒಳಗಿಂದ 2 ತೇಜಸ್ವಿ ಪುರುಷರು ಪ್ರತ್ಯಕ್ಷರಾಗಿ ಕೃಷ್ಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಶಾಪದಿಂದ ಮುಕ್ತಿ ಪಡೆದು ತಮ್ಮ ಲೋಕಕ್ಕೆ ತೆರಳಿದರು. ಇತ್ತ ಶಬ್ದ ಕೇಳಿ ಓಡಿ ಬಂದ ನಂದ ಮಹಾರಾಜ ಮತ್ತು ಗೋಕುಲದ ಜನರಿಗೆ ಅಚ್ಚರಿ.
ಬಿದ್ದ ಮರಗಳ ಮಧ್ಯೆ ಶಾಂತವಾಗಿ ನಗುತ್ತಿದ್ದ ಕೃಷ್ಣನನ್ನು ಕಂಡು ಅವರಿಗೆ ನಂಬಲಾಗಲಿಲ್ಲ. ಹೀಗೆ ಕೃಷ್ಣನು ಹಗ್ಗಕ್ಕೆ ಕಟ್ಟಿಸಿಕೊಂಡಿದ್ದರೂ ತನ್ನ ಭಕ್ತರ ಶಾಪ ವಿಮೋಚನೆ ಮಾಡಿ ದಾಮೋದರನಾಗಿ ಕಂಗೊಳಿಸಿದನು. ನೋಡಿದಿರಾ, ಈ ಕಥೆಯಲ್ಲಿ 2 ಬೆರಳು ಕಡಿಮೆಯಾದ ಹಗ್ಗದ ರಹಸ್ಯವೇನು ಗೊತ್ತೇ? 1 ಬೆರಳು ಭಕ್ತನ ಪ್ರಯತ್ನ, ಇನ್ನೊಂದು ಬೆರಳು ದೇವರ ಅನುಗ್ರಹ. ಯಾವಾಗ ನಮ್ಮ ಅಹಂಕಾರವೆಂಬ ಮರಗಳು ಮುರಿದು ಬೀಳುತ್ತವೆಯೋ ಆಗ ಮಾತ್ರ ಭಗವಂತನ ದರ್ಶನವಾಗುತ್ತದೆ. ಯಶೋದೆ ಕೃಷ್ಣನನ್ನು ಹಗ್ಗದಿಂದ ಕಟ್ಟಲಿಲ್ಲ, ಬದಲಿಗೆ ತನ್ನ ಪ್ರೀತಿಯಿಂದ ಬಂಧಿಸಿದಳು. ದೇವರು ಐಶ್ವರ್ಯಕ್ಕಾಗಲಿ ಶಕ್ತಿಗಾಗಲಿ ಒಲಿಯುವುದಿಲ್ಲ. ಆತ ಒಲಿಯುವುದು ಕೇವಲ ನಮ್ಮ ಶುದ್ಧ ಪ್ರೀತಿಗೆ ಮಾತ್ರ. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.